ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. ಕ್ಯಾಟಗರಿ ವೈಸ್ ಎಲ್ಲ ಕ್ಯಾಟಗರಿ 2023 ಮಾರ್ಕ್ ಕಟ್ ಆಫ್ ತೊಗೊಂಡಿದ್ದೀನಿ. ಸೊ ಈ ಮಾರ್ಕ್ ಕಟ್ ಆಫ್ ಇಟ್ಕೊಂಡ್ರೆ ಈ ವರ್ಷ 2024 ಕಟ್ ಆಫ್ ಏನಿರಬಹುದು ಅಂತ ನೋಡಬಹುದು. ನಾನೊಂದು ಸೇಫ್ ಕಟ್ ಆಫ್ ಹೇಳ್ತೀನಿ. ಒಂದು 5,000 ರ್ಯಾಂಕ್ ನಾನು ಇದರಲ್ಲಿ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಆ ಸ್ಕೋರು ಸೇಫ್ ಸ್ಕೋರ್ ಆಗಬಹುದು, ಸೇಫ್ ಕಟ್ ಆಫ್ ರ್ಯಾಂಕ್ ಆಗಬಹುದು ಅಂತ ನನ್ನ ಅಭಿಪ್ರಾಯ. 1G ಕ್ಯಾಟಗರಿಯಲ್ಲಿ ಏನು ಕಟ್ ಆಫ್ ಇತ್ತು ಮಾರ್ಕ್ 2023 90,566. ಯಾವ ಕಾಲೇಜಲ್ಲಿ? 3,000 ಮಟ್ಟದ ಕಾಲೇಜಲ್ಲಿ. ಯಾಕೆ 3,000 ಮಟ್ಟದಲ್ಲಿ ಕಾಲೇಜಲ್ಲಿ ತುಂಬ ಕಟ್ ಆಫು ಯಾವಾಗಲೂ ಲಾಸ್ಟ್ ಕಟ್ ಆಫ್ ಇರುತ್ತೆ ಅಂದರೆ, ಎಲ್ಲ ಕ್ಯಾಟಗರಿಗೂ ಅದೇ ಕಾಲೇಜಲ್ಲಿ ಇರುತ್ತೆ ಅಂದರೆ ಅಲ್ಲಿ ಫೀಸು 1.5 ಲಕ್ಷ ಇಲ್ಲ, ಜಾಸ್ತಿ ಇರುತ್ತೆ. ಚೆಕ್ ಮಾಡಿ ಅದನ್ನು. ನನ್ನ ಪ್ರಕಾರ 5ರಿಂದ 5.5 ಲಕ್ಷ ಇರಬಹುದು. ಒಂದು ಹಳೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ, ಇಲ್ಲ ಕಾಲೇಜ್ ವೆಬ್ಸೈಟ್ ನೋಡಿ. 1G ಕ್ಯಾಟಗರಿಲಿ 90,000 3,000 ಮಟ್ಟದ ಕಾಲೇಜಲ್ಲಿ. ಈ ವರ್ಷ ಏನಾಗಬಹುದು ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು 85,000ಗೆ ಈ ವರ್ಷ ನಿಂತ್ಕೋಬಹುದು. ಸೇಫ್ ಸ್ಕೋರ್ 85 ಆದಮೇಲೆ ಸಿಗಬಹುದು ನಿಮಗೆ. ಸೊ ಸೇಫ್ 85 ಒಳಗಡೆ ಬಂದರೆ 1G ಕ್ಯಾಟಗರಿಯಲ್ಲಿ ನಿಮಗೆ ಲಾಸ್ಟ್ ಕಾಲೇಜು ಸಿಗೋದು 3,000 ಮಟ್ಟದ್ದು. ಸೊ ಇದಾದ ಮೇಲಾದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. 1RH ಕ್ಯಾಟಗರಿಯಲ್ಲಿ 1,01,629 ಎಲ್ಲಿ ESI ಗುಲ್ಬರ್ಗದಲ್ಲಿ ಸಿಕ್ಕಿತ್ತು 1RH ಕ್ಯಾಟಗರಿಯಲ್ಲಿ. ಸೊ 1RH ಕ್ಯಾಟಗರಿಯಲ್ಲಿ 95, 96, 97 ಸಾವಿರ ಬಂದರೆ ಸ್ವಲ್ಪ ಸೇಫ್ ಸ್ಕೋರ್ ಅಂತ ನೀವು ತಿಳ್ಕೊಬಹುದು. 1R ಕ್ಯಾಟಗರಿಯಲ್ಲಿ ಒನ್ಸ್ ಅಗೇನ್ 1 ಲಕ್ಷ ಇದೆ, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗದಲ್ಲಿ. ಸೊ 1R ಕ್ಯಾಟಗರಿಯಲ್ಲಿ ಈ ವರ್ಷ 90, 95 ಈ ಥರ ಕ್ಯಾಟಗರೀಸಲ್ಲಿ ಸ್ವಲ್ಪ ಕಟ್ ಆಫು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಕ್ಯಾಟಗರಿಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಅಟೆಂಡ್ ಮಾಡಿದರು, ಎಷ್ಟು ಜನ ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ, ಯಾವ ಬ್ರ್ಯಾಕೆಟಲ್ಲಿ ಬರ್ತಾರೆ ಅವರು, ಯಾವ ಮಾರ್ಕ್ಸು ರ್ಯಾಂಕ್ ಬ್ರ್ಯಾಕೆಟಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದು. ಸೊ ಹಾಗಾಗಿ ಮಾರ್ಕ್ 2023 ಮಾತ್ರ ತೊಗೊಂಡಿದ್ದೀನಿ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ನಾನು ತೊಗೊಂಡಿಲ್ಲ. 2AG ಕ್ಯಾಟಗರಿಯಲ್ಲಿ 91,880ಕ್ಕೆ ನಿಂತಿತ್ತು ಎಲ್ಲಿ ಮತ್ತು 3,000 ಮಟ್ಟದ ಕಾಲೇಜಲ್ಲಿ. 2AKH ಕ್ಯಾಟಗರಿಯಲ್ಲಿ ನವೋದಯ ಕಾಲೇಜಲ್ಲಿ 1,18,785ಕ್ಕೆ ಸೀಟ್ ಅಲಾಟ್ ಆಗಿತ್ತು. 2AK ಕ್ಯಾಟಗರಿಯಲ್ಲಿ 1,08,224 ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲಾಟ್ ಆಗಿತ್ತು. ಇದು ಮಾರ್ಕ್ ಮಾತ್ರ. ಇದು ಮಾರ್ಕಲ್ಲಿ ಸೀಟ್ ಅಲಾಟ್ ಆದರೆ ಹೋಗಿ ಅಡ್ಮಿಟ್ ಆಗೋಕ್ಕಾಗಲ್ಲ. ಒಂದು ಐಡಿಯಾ ಸಿಗುತ್ತೆ ಯಾವ ಕಾಲೇಜಲ್ಲಿ ಯಾವ ರ್ಯಾಂಕ್ ಬಂದರೆ ಸಿಗಬಹುದು ಅಂತ. ಈ ವರ್ಷವೂ ನಿಮಗೆ ಮಾರ್ಕ್ ರಿಸಲ್ಟ್ ಬಂದಾಗ ನಿಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ಎಲ್ಲರೂ ಚೇಂಜ್ ಮಾಡ್ಕೋತಾರೆ ಪ್ರಯಾರಿಟಿ ಆರ್ಡರು. ಹಾಗೆ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. 2ARHಲ್ಲಿ ಆಲಮೀನಲ್ಲಿ 98,000ವರೆಗೂ ಸೀಟ್ ಅಲಾಟ್ ಆಗಿತ್ತು. 2AR ಕ್ಯಾಟಗರಿಯಲ್ಲಿ ಚಾಮುಂಡೇಶ್ವರಿ, ಆಗ ಹೊಸ ಕಾಲೇಜ್ ಆಗಿತ್ತು ಲಾಸ್ಟ್ ಇಯರು, 94,621ವರೆಗೂ ಸಿಕ್ಕಿತ್ತು. 2BG ಕ್ಯಾಟಗರಿಯಲ್ಲಿ ಮತ್ತೆ 3,000 ಮಟ್ಟ ಧಾರವಾಡದಲ್ಲಿ 80,000ವರೆಗೂ ಸಿಕ್ಕಿತ್ತು. 2BR ಕ್ಯಾಟಗರಿಯಲ್ಲಿ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 88,611ವರೆಗೂ ಸಿಕ್ಕಿತ್ತು. ನೆಕ್ಸ್ಟು 2BRH ಕ್ಯಾಟಗರಿ 93,880ಗೆ ಅಲಾಟ್ ಆಗಿತ್ತು ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ. 3AG ಕ್ಯಾಟಗರಿಯಲ್ಲಿ ಮತ್ತೆ 3,000 ಮಟ್ಟ ಧಾರವಾಡ ಕಾಲೇಜಲ್ಲಿ 77,795. ದೆನ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಈಸ್ ಜನರಲ್ ಮೆರಿಟಲ್ಲಿ ಮಾರ್ಕಲ್ಲಿ 71,543ಗೆ ಚಾಮುಂಡೇಶ್ವರಿಯಲ್ಲಿ ಅಲಾಟ್ ಆಗಿತ್ತು. ಸೊ ಈ ವರ್ಷವೂ ನೀವು 70,000 ಬಂದರೆ ಜನರಲ್ ಮೆರಿಟಲ್ಲರು ಇರೋರು ನೀವು ಸೇಫ್ ಸ್ಕೋರ್ ಅಂತ ತಿಳ್ಕೊಬೋದು. 70+, 71, 72, 73 ಯಾವ್ದು ಸಿಕ್ಕರೂ ನಿಮ್ಮ ಅದೃಷ್ಟ. ಸೊ 70 ಒಳಗಡೆ ಇದ್ದರೆ ಜನರಲ್ ಮೆರಿಟಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ 1.5 ಲಕ್ಷದ ಸೀಟ್ ಸಿಗುತ್ತೆ ಅಂತ ನೀವು ನಂಬ್ಕೋಬಹುದು. GM ರೂರಲಲ್ಲಿ 85,803ಗೆ ಒನ್ಸ್ ಅಗೇನ್ JGMMMCಯಲ್ಲಿ ಸಿಕ್ಕಿದೆ. GMRHಲ್ಲಿ KBN ಗುಲ್ಬರ್ಗದಲ್ಲಿ 98,318ಗೆ ಸಿಕ್ಕಿದೆ. GMH ಕ್ಯಾಟಗರಿ 81,327 JGMMMC. SCG ಕ್ಯಾಟಗರಿಯಲ್ಲಿ ಒನ್ಸ್ ಅಗೇನ್ JGMMMCಯಲ್ಲಿ 2,10,679. STG ಕ್ಯಾಟಗರಿಯಲ್ಲಿ 2,22,527ಗೆ NPOದಲ್ಲಿ ಅಲಾಟ್ ಆಗಿತ್ತು. GMPH ಕ್ಯಾಟಗರಿಯಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು 2,92,994ಗೆ ಅಲಾಟ್ ಆಗಿತ್ತು. ಸೊ ಇಲ್ಲಿವರೆಗೂ ನಿಮಗೆಲ್ಲ ಮಾಮೂಲಿ ಫೀಸ್ ಇರುತ್ತೆ. ನೆಕ್ಸ್ಟ್ GMP ಕ್ಯಾಟಗರಿ ಪ್ರೈವೇಟ್ ಕ್ಯಾಟಗರಿ 2,35,998 ಬಂದವರಿಗೆ ಅಲಾಟ್ ಆಗಿತ್ತು ಎಲ್ಲಿ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ. ಇಲ್ಲಿ ಫೀಸು 20 ಲಕ್ಷ ಇರುತ್ತೆ. ಹಾಗಾಗಿ ಪ್ರೈವೇಟ್ ಕ್ಯಾಟಗರಿಯಲ್ಲಿ 2 ಲಕ್ಷ ದಾಟ್ಕೊಂಡು ಹೋಗಿದೆ. GMK 1,06,879 JGMMMC.
SCR ಕ್ಯಾಟಗರಿ ಒನ್ಸ್ ಅಗೇನ್ JGM MMC 2,24,412. STRH ಕ್ಯಾಟಗರಿ KBನಲ್ಲಿ 2,79,791. ಸೊ ದಿಸ್ ಈಸ್ ಅಬೌಟ್ ಡಿಫರೆಂಟ್ ಕ್ಯಾಟಗರೀಸ್ ಮಾರ್ಕ್ ಕಟ್ ಆಫ್ 2023. ಇದನ್ನು ನೋಡಿದ್ರೆ ನಿಮಗೆ 2024 ಸ್ವಲ್ಪ ಐಡಿಯಾ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಐಡಿಯಾ ಬರುತ್ತೆ ಅಂದರೆ ಈ ವರ್ಷ ನಿಮ್ಗೆ 5,000 to 6,000 ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂದರೆ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬಹುದು. ಮತ್ತು ಇದೇ ಉಳ್ಕೊಳ್ಳೋದಿಲ್ಲ ಫಸ್ಟ್ ರೌಂಡಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡು ಸ್ವಲ್ಪ ಡ್ರಾಪ್ ಆಗುತ್ತೆ. ಏಕೆಂದರೆ BMC MMC ಯಲ್ಲಿರೋ ಹುಡುಗರೆಲ್ಲ ಏಮ್ಸು ಜಿಪ್ಮರ್ ಅಂತ ಆ ಥರ ಟಾಪ್ ರ್ಯಾಂಕರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋತಾರೆ. ಹಾಗಾಗಿ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಕಾಲೇಜಲ್ಲಿ 1,000 to 2,000 ಕಟ್ ಆಫ್ ಡ್ರಾಪ್ ಆಗುತ್ತೆ. ಈ ಲೋ ಕಟ್ ಆಫ್ ಕಾಲೇಜಲ್ಲಿ 5,000 to 6,000ವರೆಗೂ ಕಟ್ ಆಫ್ ಚೇಂಜ್ ಆಗುತ್ತೆ. ಸೊ ಇದೊಂದು ನಿಮ್ಗೆ ಐಡಿಯಾ ಸಿಗ್ಬೋದು. ಏಕೆಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ರ್ಯಾಂಕಿಗೆ ಮಾರ್ಕಲ್ಲಿ ಲಾಸ್ಟ್ ಇಯರ್ ಸಿಕ್ಕಿತ್ತು, ಯಾವ ಕಾಲೇಜಲ್ಲಿ ಸಿಕ್ಕಿತ್ತು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು ಅವರವರ ಕ್ಯಾಟಗರಿಯಲ್ಲಿ ಅಂತ. ಸೊ ಅವರೆಲ್ಲರಿಗೂ ಆನ್ಸರ್ ಮಾಡೋದಕ್ಕಾಗಲೇ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸು, ಅವರ ಕಟ್ ಆಫು ಮತ್ತು ಯಾವ ಕಾಲೇಜಲ್ಲಿ ಸಿಕ್ಕಿತ್ತು ಅನ್ನೋದು ಹೇಳಿದ್ದೀನಿ. ಥ್ಯಾಂಕ್ ಯು.